ಜೈ ಶ್ರೀ ರಾಧೆ ಕೃಷ್ಣ. ಶ್ರೀಕೃಷ್ಣ ಜನ್ಮಭೂಮಿ ಮಥುರಾ. ಒಂಟಿಯಾಗಿರಿ, ತಾಳ್ಮೆಯಂದಿರಿ, ಯಾರ ಹಿಂದೆಯೂ ಜಾರದಿರಿ. ನಾವೇ ಬೇಕೆನ್ನುವರು ಬರಲಿ, ಬೇಡವೇ ಎನ್ನುವರು ದೂರವಿರಲಿ. ಜೀವನದಲ್ಲಿ ಯಾರಿಗಾದರೂ ಗೋಗರೆಯದಿರಿ, ಯಾರು ಯಾವುದೂ ಶಾಶ್ವತವಲ್ಲ. ಅಪಾರವೆಂಬ ವೈರಿ, ಅಪಾಯ ಎಂಬ ಆಟ, ಸಾಧ್ಯ ಎನ್ನುವ ಭರವಸೆ, ಸವಾಲುಗಳ ಸರಮಾಲೆ ಇತ್ಯಾದಿಗಳೇ ಯಶಸ್ಸಿನ ಸರಕುಗಳು. ಕೃಷ್ಣನಿಗೂ ನೋವಿತ್ತು, ಕರ್ತವ್ಯದ ಮುಂದೆ ಆ ನೋವು ಶರಣಾಗಿತ್ತು. ಜೀವನದಲ್ಲಿ ಯಾರನ್ನಾದರೂ ನಂಬಿ, ಆದರೆ ನಂಬುವುದಕ್ಕಿಂತ ಮೊದಲು 100 ಬಾರಿ ಯೋಚಿಸಿ. ಏಕೆಂದರೆ ಕೆಲವು ಸಮಯ ನಮ್ಮ ಸ್ವಂತ ಹಲ್ಲುಗಳೇ ನಮ್ಮ ನಾಲಿಗೆಯನ್ನು ಕಚ್ಚಿಬಿಡುತ್ತವೆ. ಸಾಧಕರಾಗಬೇಕೆಂದರೆ ಸೋಲಿಗೂ ಸಿದ್ಧವಿರಬೇಕು. ತಾಳ್ಮೆ ಮತ್ತು ಛಲವೆಂಬ ಆಯುಧಗಳು ನಮ್ಮ ಜೊತೆ ಇರಬೇಕು. ಕಲಿಯುಗದಲ್ಲಿ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಬೆಲೆ ಇದೆ. ಕಣ್ಣೀರಿನ ಹನಿಯೂ ಹಿಂದೆ ನಮ್ಮ ಹಿಂದಿನ ಜನ್ಮದ ಕರ್ಮದ ಫಲ ಇದೆ. ಅದನ್ನು ಸ್ವತಃ ಭಗವಂತನು ಕರ್ಮಫಲವನ್ನು ಅನುಭವಿಸಲೇಬೇಕು. ವಿನಯ ನಿಯಮ. ನಿಮ್ಮ ಮನಸ್ಸಿಗೆ ನೋವುಂಟು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕಾದರೆ ಮೊದಲು ನೀವು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಿರಿ. ಅವಕಾಶಕ್ಕಾಗಿ ಕಾಯಬೇಡಿ, ಅದನ್ನು ಸೃಷ್ಟಿಸಲು ಪ್ರಯತ್ನಿಸಿ. ನಂಬಿಕೆ ಎಂಬ ಸೇತುವೆ ಕುಸಿದು ಬಿದ್ದ ಮೇಲೆ ಕ್ಷಮೆಗಳ ಮಳೆ ಎಷ್ಟೇ ಸುರಿದರೂ ಏನೂ ಪ್ರಯೋಜನವಿಲ್ಲ. ಇನ್ನೊಬ್ಬರಿಗೆ ಕೆಸರು ಎರಚಲು ಹೋದರೆ ಮೊದಲು ನಿಮ್ಮ ಕೈ ಕೆಸರಾಗುವುದು. ಅದೇ ಇನ್ನೊಬ್ಬರಿಗೆ ಗಂಧ ಹಚ್ಚಲು ಹೋದರೆ ಮೊದಲು ನಿಮ್ಮ ಕೈ ಗಂಧವಾಗುವುದು. ಕೆಸರೋ ಗಂಧವೋ ಆಯ್ಕೆ ನಿಮ್ಮದು. ಜೀವನದಲ್ಲಿ ನಿಮಗೆ ಅತಿ ದೊಡ್ಡ ವಸ್ತು ಸಿಕ್ಕಿತೆಂದು ನಿಮ್ಮಲ್ಲಿರುವ ಚಿಕ್ಕ ವಸ್ತುವನ್ನು ಮರೆಯಬೇಡಿ. ಏಕೆಂದರೆ ಯಾವ ಜಾಗದಲ್ಲಿ ಸೂಜಿ ಕಾರ್ಯ ಮಾಡುತ್ತದೆಯೋ ಆ ಜಾಗದಲ್ಲಿ ಖಡ್ಗ ಕೂಡ ಕಾರ್ಯ ಮಾಡುವುದಿಲ್ಲ. ನಿಮ್ಮಲ್ಲಿ ವಿದ್ಯೆ ಇಲ್ಲದೆ ಇರಬಹುದು, ಆದರೆ ಜ್ಞಾನವಿಲ್ಲವೇ? ಹಣವಿಲ್ಲದಿರಬಹುದು, ಆದರೆ ಶ್ರಮವಿಲ್ಲವೇ? ದಾನವಿಲ್ಲದಿರಬಹುದು, ಆದರೆ ಧರ್ಮವಿಲ್ಲವೇ? ಬಂಧುಗಳಿಲ್ಲದಿರಬಹುದು, ಆದರೆ ಭಗವಂತನಿಲ್ಲವೇ? ಇಷ್ಟು ಸಾಕಲ್ಲವೇ ಸಾಧಿಸಬಲ್ಲೆ ಎಂಬ ಸಾರ್ಥಕ ಮನಸ್ಸಿಗೆ. ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋವೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.